ತುಮಕೂರು ಜಿಲ್ಲಾ ಕ್ರೀಡಾಂಗಣದ ಬಳಿ ಭಾರೀ ಹೈಡ್ರಾಮಾ ಆಗಿದೆ. ಮೈದಾನದ ಒಳಾಂಗಣಕ್ಕೆ ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಬಿಜೆಪಿಯವರು ಧರಣಿ ನಡೆಸಿದ್ದಾರೆ. ಹೊರಾಂಗಣ ಮತ್ತು ಒಳಾಂಗಣಕ್ಕೆ ಮಹಾತ್ಮ ಗಾಂಧಿ ಹೆಸರಿಡಬೇಕು. ಈಗ ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿಟ್ಟಿದ್ದಾರೆ. ಗಾಂಧಿ ಹೆಸರನ್ನ ಬದಲಾಯಿಸಿ ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಹೆಸರಿನ ನಾಮಫಲಕ ತೆರವುಗೊಳಿಸುವುದಕ್ಕೆ ಯತ್ನವನ್ನು ಕೂಡ ಮಾಡಿದ್ರು. ಹೆಸರು ಬದಲಾವಣೆಯನ್ನು ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಧರಣಿ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಕ್ರೀಡಾಂಗಣಕ್ಕೆ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸುತ್ತಾರೆ. ಆದರೆ ಬಿಜೆಪಿ ಕಾರ್ಯಕರ್ತರನ್ನ ಸದ್ಯಕ್ಕೆ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಜಟಾಪಟಿ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ಡಾಕ್ಟರ್ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಪರಮೇಶ್ವರರು ಒಬ್ಬ ಕರ್ನಾಟಕ ಕಂಡಂಥ ಒಬ್ಬ ಸಜ್ಜನ ರಾಜಕಾರಣಿ. ಯಾವುದೋ ಕಾಂಟ್ರವರ್ಸಿಗೆ ಅವ್ರು ಯಾವತ್ತೂ ಹೋಗಲ್ಲ. ಎಂಥ ಸಂದರ್ಭದಲ್ಲೂ ಅವ್ರು ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ. ಆದರೆ ಇವ್ರು ಇವ್ರ ಹಿಂಬಾಲಕರು ಹೋಗಿ ಈ ಬೋರ್ಡನ್ನು ತಂದು ರೆಸಲ್ಯೂಷನ್ ಮಾಡಿಟ್ಟವರೋ ಗೊತ್ತಿಲ್ಲ. ಏಕಾಏಕಿ ಅದು ಯಾವುದೋ ಒಲಿಂಪಿಕ್ ಒಂದು ಪ್ರೋಗ್ರಾಮ್, ಸ್ಟೇಟ್ ಲೆವೆಲ್ ಒಂದು ಪ್ರೋಗ್ರಾಮ್ ಇರುವಂಥ ಸಂದರ್ಭದಲ್ಲಿ ಈ ಹೆಸರನ್ನು ತಂದು ಇಟ್ಟಿದ್ದಾರೆ. ನಾನು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮಗೆ ಉಜ್ವಲವಾದ ಭವಿಷ್ಯ ಇದೆ. ನೀವು KPCC ಅಧ್ಯಕ್ಷರಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮತ್ತು ಭಾಳ ದೀರ್ಘವಾದ ಅವಧಿಯಲ್ಲಿ ರಾಜಕಾರಣ ಮಾಡಿದಂಥವ್ರು, ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡಿದಂಥವ್ರು. ನಿಮಗೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ, ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಟೆಪ್, ಇನ್ನೊಂದೇ ಸ್ಟೆಪ್ ಇರೋದು. ಅಂಥ ಸಂದರ್ಭದಲ್ಲಿ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನು ಚೇಂಜ್ ಮಾಡಿಸಿ ನಿಮ್ಮ ಹಿಂಬಾಲಕರು ಇವತ್ತು ಆ ಸ್ಟೇಡಿಯಂ ಹೆಸರಿಗೆ ನಿಮ್ಮ ಹೆಸರಿಟ್ಟಿದ್ದಾರೆ. ನಾವು ಇವತ್ತು ನಿಮಗೆ ವಿನಂತಿ ಮಾಡ್ತೇವೆ, ಕೂಡಲೇ ಅದನ್ನು ಬದಲಾವಣೆ ಮಾಡಬೇಕು, ಮಹಾತ್ಮ ಗಾಂಧೀಜಿ ಹೆಸರಿಡಬೇಕು ಅಂತ. ದೀರ್ಘವಾದ ಇದು ಯಾವಾಗಲೂ ನಮ್ಮ ರಾಜಕೀಯದ ಕೊನೆಯ ಹಂತದಲ್ಲಿ ಈ ಥರ ಎಲ್ಲ ಹೆಸರುಗಳನ್ನ ಇಡ್ಸ್ಕೊಳ್ಳೋಂಥದ್ದು ಒಂದು ವಾಡಿಕೆ. ಇನ್ನೂ ಅವ್ರಿಗೆ ಭವಿಷ್ಯ ಇದೆ. ಮುಂದೆ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಬರ್ತಿದೆ, ನೀವು ಕ್ರಿಕೆಟ್ ಸ್ಟೇಡಿಯಂ ತಂದರೆ ಅಲ್ಲಿ ನಿಮ್ಮ ಹೆಸರು ಇಸ್ಕೊಳ್ಳಿ, ಅಜರಾಮರವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದೆ ತುಮಕೂರು ಯೂನಿವರ್ಸಿಟಿ ಇದೆ, ಸುಮಾರು ನೀವು ಇನ್ನೂ ಒಂದು ಮೆಟ್ರೋ ರೈಲ್ ಬೇರೆ ತಂದಿತ್ತಿದ್ದೀರಾ, ಮೆಟ್ರೋ ರೈಲಿಗೆ ಬೇಕಾದ್ರೆ ನಿಮ್ದು ಹೆಸರು ಇಸ್ಕೊಳ್ಳಿ, ಎಲ್ಲರೂ ಒಪ್ಪಿದ್ರೆ. ಇನ್ನು ವಿವಾದ ಏನೆಲ್ಲ ಅಲ್ಲಿ ಘಟನೆ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನರೇಗಾ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಒಂದು ಹೊಸ ನಿರ್ಧಾರ ಈಗ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣಕ್ಕೆ ಈಗ ಜಿ ಪರಮೇಶ್ವರ್ ಅವರ ಹೆಸರನ್ನು ಇಡುವಂತಹ ನಿಟ್ಟಲ್ಲಿ ನಿರ್ಧಾರ ಆಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ನಾಮಫಲಕವನ್ನು ಕೂಡ ಹಾಕಿರುವಂತಹ ನಿಟ್ಟಲ್ಲಿ ಸಾಕಷ್ಟು ಒಂದು ವಿವಾದ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಇದರ ವಿರುದ್ಧವಾಗಿ ತುಮಕೂರು ಜಿಲ್ಲಾ ಬಿಜೆಪಿ ಸಂಘ ಕಾರ್ಯಕರ್ತರು ಕೂಡ ತೀವ್ರವಾದಂಥ ಒಂದು ವಿರೋಧನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ನಿಟ್ಟಲ್ಲಿ ಈಗಾಗಲೇ ನಾಮಕರಣವನ್ನು ಮಾಡಿರುವಂಥದ್ದನ್ನು ಬದಲಾಯಿಸಬೇಕು, ಮಹಾತ್ಮ ಗಾಂಧಿಯವರ ಹೆಸರೇನಿತ್ತು ಅದೇ ಇರಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಒತ್ತಾಯವನ್ನು ಮಾಡುತ್ತಾ ಈಗಾಗಲೇ ಏನು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನೀವು ನೋಡ್ಬೋದು, ಕೈಗಳಲ್ಲಿ ಮಹಾತ್ಮ ಗಾಂಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂಬುವಂಥ ಏನು ಬೋರ್ಡ್ಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಈ ರೀತಿಯಾಗಿ ಇಟ್ಕೊಂಡು ಮಹಾತ್ಮ ಗಾಂಧಿಯ ಹೆಸರೇ ಇರಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗಾಗಲೇ ಇರುವಂತಹ ಮೈದಾನ ಏನಿದೆ, ಆ ಮೈದಾನಕ್ಕೆ ಹೊರಾಂಗಣಕ್ಕೆ ಏನು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಏನು ಹೆಸರಿದೆ ಅದು ಹಾಗೇ ಉಳಿದಿರುವಂಥದ್ದು. ಆದರೆ ಏನು ಈಗ ನಿರ್ಧಾರ ಮಾಡಿರುವಂಥದ್ದು ಒಳಾಂಗಣ ಕ್ರೀಡಾಂಗಣದ ಹೆಸರನ್ನು ಮಾತ್ರ ಬದಲಾಯಿಸುವಂತಹ ನಿಟ್ಟಲ್ಲಿ ಈ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ನಿರ್ಧಾರ ಏನಿದೆ ಇದು ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯವರು. ಸದ್ಯಕ್ಕೆ ಈಗ ಪ್ರತಿಭಟನಾ ನಿರತರನ್ನ ನಾನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗಾಗಲೇ ಪ್ರತಿಭಟನೆಗೆ ಕುಳಿತಿದ್ದೀರಾ, ನಿಮ್ಮ ಒತ್ತಾಯ ಏನು? ಸರ್, ಇದೇನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತೇನಿತ್ತು, ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು. ಏನು ಪರಮೇಶ್ವರ್ ಅವ್ರ ಹೆಸರಿಟ್ಟಿದ್ದಾರೆ ಅದನ್ನು ತೆಗಿಬೇಕು, ಇದು ನಮ್ಮ ಒತ್ತಾಯ ಸರ್. ಯಾಕೆ ಈ ರೀತಿಯಾದಂಥ ಉದ್ದೇಶ ಏನಾಗುತ್ತೆ ಸರ್? ನಿನ್ನೆ ರಾತ್ರಿ ಈ ಕೆಲಸ ಮಾಡಿದ್ದಾರೆ. ಇನ್ನು 2 ದಿವಸದಲ್ಲಿ ರಾಜ್ಯ ಒಲಿಂಪಿಕ್ಸ್ ಕ್ರೀಡೆ ಇಲ್ಲಿ ನಡೆಯುತ್ತೆ. ಇದು ಕಳೆದ 30 ವರ್ಷದಿಂದ ಪಾಳು ಬಿದ್ದಿದ್ದ ಸ್ಟೇಡಿಯಂ ಆಗಿತ್ತು. ಸನ್ಮಾನ್ಯ ನರೇಂದ್ರ ಮೋದಿಯವರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು 50ರಿಂದ 60 ಕೋಟಿ ವೆಚ್ಚದಲ್ಲಿ ಇದು ಅತ್ಯಾಧುಕರಣ ಆಗಿರೋವಂಥದ್ದು. ಇದರಲ್ಲಿ ಪರಮೇಶ್ವರ್ ಅವ್ರ ಕೊಡುಗೆ ಆಗಲಿ ಕಾಂಗ್ರೆಸ್ ಆಗಲಿ ಏನು ಕೊಡುಗೆ ಇಲ್ದಿದ್ರು ಸಹಿತ ನಿನ್ನೆ ರಾತ್ರಿ ಏಕಾಏಕಿ
ಈ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಇದು ತುಮಕೂರಿನ ಜನತೆಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಹಿಸದೇ ಇರೋಂತಹ ಕೆಲಸ, ಯಾರು ಇದನ್ನ ಒಪ್ಪುವಂಥ ಕೆಲಸ ಅಲ್ಲ. ಹಂಗಾಗಿ ಅದನ್ನ ತೆರವುಗೊಳಿಸಬೇಕು, ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅದೇ ರೀತಿ ಉಳಿಸಬೇಕು. ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು ಅನ್ನೋದು ನಮ್ಮ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.